ಬಿಜೆಪಿಗೆ ಕಂಟಕವಾಗ್ತಾರ ಸಂಸದ ಶ್ರೀನಿವಾಸ್ ಪ್ರಸಾದ್ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಕಾರಣ ಅವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳಲಾಗ್ತಾ ಇಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಶ್ರೀನಿವಾಸ್ ಪ್ರಸಾದ್ರನ್ನ ಕಡೆಗಣಿಸಿದ್ರ ಬಿಜೆಪಿ ನಾಯಕರು. ಅಳಿಯನಿಗೆ ಚಾಮರಾಜನಗರ ಟಿಕೆಟ್ ಕೇಳಿದ್ರಂತೆ ಶ್ರೀನಿವಾಸ್ ಪ್ರಸಾದ್. ಅತ್ತ ಅಳಿಯನಿಗೆ ಟಿಕೆಟ್ ಇಲ್ಲ, ಇತ್ತ ಸೌಜನ್ಯಕ್ಕೂ ಕೂಡ ಅವ್ರನ್ನ ಕರೆದು ಮಾತನಾಡಿಸುವಂತ ಕೆಲಸಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿಲ್ಲ ಅನ್ನುವಂತ ವಿಚಾರ. ಈಗ ಟಿಕೆಟ್ ಏನೋ ಮಿಸ್ ಆಯ್ತು, ಅವ್ರು ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ, ಆದ್ರೂ ಕೂಡ ವಿಶ್ವಾಸಕ್ಕಾದ್ರೂ ಅವ್ರನ್ನ ಕರೆದು ಮಾತನಾಡಬೇಕಿತ್ತು. ಬಟ್ ಆ ಕೆಲಸವೂ ಕೂಡ ಆಗಿಲ್ಲ ಅನ್ನೋದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದೆ ಈಗ ಕಾಂಗ್ರೆಸ್. ಶ್ರೀನಿವಾಸ್ ಅವರನ್ನ ಭೇಟಿ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈಸೂರು ಚಾಮರಾಜನಗರದ ಕಾಂಗ್ರೆಸ್ ನಾಯಕರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡೋದಕ್ಕೆ ಒಪ್ಕೊಂಡಿದ್ದಾರಾ ಶ್ರೀನಿವಾಸ್ ಪ್ರಸಾದ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಜೆಪಿ ನಡೆಯಿಂದ ಆಪ್ತರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು. ಈ ನಿರ್ಲಕ್ಷ್ಯದಿಂದ ದುಬಾರಿ ಬೆಲೆ ತೆತ್ತುತ್ತಾ ಬಿಜೆಪಿ ಹೈಕಮಾಂಡ್ ಅನ್ನೋದು ಕೂಡ ಪ್ರಶ್ನೆ. ಶ್ರೀನಿವಾಸ್ ಅವರು ನಡೆ ಅನಾರೋಗ್ಯ ಕಾರಣ, ವಯಸ್ಸು ಇತ್ಯಾದಿ ಕಾರಣಗಳಿಂದಾಗಿ ಈ ಬಾರಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಯಿತು ಅಥವಾ ಅವರೇನೆ ಹೆಚ್ಚಿನ ಆಸಕ್ತಿ ತೋರಿಸಲಿಲ್ಲ ಅನ್ನೋದು ಚರ್ಚೆ. ನಿಜಾನ ಗೊತ್ತಿಲ್ಲ. ಈ ರೀತಿಯಾದ ಚರ್ಚೆ ಆ ಕ್ಷೇತ್ರ ವ್ಯಾಪ್ತಿಯಿಂದ ಕೇಳೋಕೆ ಸಿಗ್ತಾ ಇತ್ತು. ಹೀಗಾಗಿ ಪರ್ಯಾಯ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ. ಆದ್ರೆ ಈ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ತಾರೆ ಅನ್ನೋ ಆರೋಪ ಬಿಜೆಪಿಯಲ್ಲಿ ಪದೇ ಪದೇ ಕೇಳೋಕೆ ಸಿಗ್ತಾ ಇರುತ್ತೆ. ಅಡ್ವಾಣಿ ಅವರಿಂದ ಹಿಡಿದು ಒಂದು ಬಾರಿ ಅವರನ್ನ ಚುನಾವಣಾ ರಾಜಕೀಯದಿಂದ ಪಕ್ಕಕ್ಕೆ ಸರಿಸಿದ್ರೆ ಅವ್ರನ್ನ ಕೇಳೋರು ಇರೋಲ್ಲ ಬಿಜೆಪಿಯಲ್ಲಿ ಅಂತ ಹೇಳಿ. ಇನ್ಫ್ಯಾಕ್ಟ್ ಯಡಿಯೂರಪ್ಪನವರ ವಿಚಾರದಲ್ಲೂ ಕೂಡ ಕಳೆದ ಕೆಲ ದಿನಗಳ ಹಿಂದೆ ಇದೇ ರೀತಿಯಾದ ಚರ್ಚೆ ಆಯಿತು. ಯಡಿಯೂರಪ್ಪನವರನ್ನ ಕಣ್ಣೀರು ಹಾಕಿಸಿ ಕೆಳಗಿಳಿಸಿದ್ರು. ಅದಾದ್ಮೇಲೆ ಅವರನ್ನ ಸೌಜನ್ಯಕ್ಕೂ ಕೂಡ ಯಾರು ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಿಲ್ಲ ಇತ್ಯಾದಿ. ಯಾವಾಗ ಯಡಿಯೂರಪ್ಪನವರ ಕಡೆಗಣನೆಯಿಂದಾಗಿಯೇ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಹೊಡೆತ ಬಿತ್ತು ಅನ್ನೋದು ಗೊತ್ತಾಯಿತು. ಅದಾದ ನಂತರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸಿದ್ದಾರೆ ಯಡಿಯೂರಪ್ಪನವರು. ಬಟ್ ಬಿಜೆಪಿಗೆ ಸಮಸ್ಯೆ ಆಗುತ್ತೆ ಅನ್ಸುತ್ತೆ. ಮೈಸೂರು ಚಾಮರಾಜನಗರದಲ್ಲೂ ಒಬ್ಬ ಪ್ರಬಲ ನಾಯಕ, ಅವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕಿತ್ತು. ಬಟ್ ಆಬ್ವಿಯಸ್ಲಿ ಕಾಂಗ್ರೆಸ್ನವರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ಬಟ್ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಅಸಮಾಧಾನ ಅದೆಲ್ಲವೂ ಕೂಡ ಲಾಭ ಆಗಬಹುದು. ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಕೇಳಿದ್ರು ಅನ್ನೋ ಮಾತಿದೆ. ಮತ್ತು ಇಲ್ಲಿ ಕುಟುಂಬ ಅದು ಇದು ಇತ್ಯಾದಿ ಚರ್ಚೆಗಳಾಗಬಹುದು ಅನ್ನೋ ಕಾರಣಕ್ಕೆ ಟಿಕೆಟ್ ಅನ್ನ ಬೇರೆ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ಅನ್ನೋದು. ಆದ್ರೆ ಕನ್ಸಿಡರ್ ಯಾಕೆ ಮಾಡ್ತಿಲ್ಲ? ಸಹಜವಾಗಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದಷ್ಟು ಅಭಿಮಾನಿ ಬಳಗ ಇರುತ್ತೆ, ಅವರ ಮತದಾರರು ಇರ್ತಾರೆ. ಅವ್ರಿಗೆ ಹೋಗೋ ಸಂದೇಶ ಏನು? ಶ್ರೀನಿವಾಸ್ ಪ್ರಸಾದ್ ಅವರೇ ಮಾತನಾಡಿದ್ದಾರೆ, ಇದ್ರ ಬಗ್ಗೆ ಕೇಳಿಸ್ಕೊಳ್ಳೋಣ. ಈ ಮಾರ್ಚ್ 17 50 ವರ್ಷಗಳಾಯಿತು ಚುನಾವಣೆ ನಿಂತು. ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆ. ಚುನಾವಣೆ ಮಾತ್ರ ನಿಲ್ಲದಲ್ಲ, ಕೊನೆಗೆ ರಾಜಕೀಯಕ್ಕೆ ವಿದಾಯ ಹೇಳ್ಬಿಟ್ಟು ಈಗ ನಾನು ನಿಶ್ಚಿಂತೆಯಿಂದ ಇದ್ದೇನೆ. ಇವತ್ತು ಏನು ನನ್ನ 50 ವರ್ಷಗಳ ರಾಜಕೀಯದಲ್ಲಿ ನಾನು ನನ್ನ ಅಭಿನಂದನಾ ಗ್ರಂಥದಲ್ಲಿ ಸಂಪೂರ್ಣವಾಗಿ ಎಷ್ಟು ಸಾಧ್ಯನೋ ಅಷ್ಟು ಬರೆದಿದ್ದೇನೆ. ಇನ್ನು ನನ್ನ ವಿಶ್ರಾಂತಿ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ತಿಳಿಸಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಈಗ ಅಳಿಯನಿಗೆ ಟಿಕೆಟ್ ಕೇಳಿದ್ರು, ಕೊಟ್ಟಿಲ್ಲ, ಪರವಾಗಿಲ್ಲ. ಅಟ್ ಲೀಸ್ಟ್ ಅವರು ಹಿರಿಯ ನಾಯಕ ಆಗಿರೋದ್ರಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗೆ ಮಾತನಾಡಬೇಕಿತ್ತು, ಏನಾದ್ರೂ ಹೇಳಬೇಕಿತ್ತು ಬಿಜೆಪಿ ಹೈಕಮಾಂಡ್ ಅಂತ ನಿರೀಕ್ಷೆ ಇದ್ದೇ ಇರುತ್ತೆ ಹಿರಿಯ ನಾಯಕರಾಗಿರೋದ್ರಿಂದ. ಬಟ್ ಆ ಕೆಲಸಗಳಾಗ್ಲಿಲ್ಲ. ಆ ಅಸಮಾಧಾನವನ್ನ ಕಾಂಗ್ರೆಸ್ ಪಾಳೆಯ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆಯಾ? ಏನ್ ಬೆಳವಣಿಗೆ ಆಗಿದೆ ಆ ಭಾಗದಲ್ಲಿ? ಶ್ರುತಿ, ನಿಜಕ್ಕೂ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಿಎಂ ಈಗಾಗಲೇ ರಣತಂತ್ರ ನಡೀತಾ ಇದ್ದಾರೆ. ಇದರ ಭಾಗವಾಗಿ ಏನು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ರಾಜಕೀಯವಾಗಿ ಸಾಕಷ್ಟು ಎದುರುಗಾಳಿಯಾಗಿದ್ದರು. ಮಹದೇವ್ ಅವರು ಕೂಡ ಅವ್ರು ಸಾಕಷ್ಟು ಎದುರಿತನ ಎದುರಿಸ್ತಾ ಇದ್ರು. ಆದರೆ ಈ ಬದಲಾದ ರಾಜಕೀಯದಲ್ಲಿ ಈಗಾಗಲೇ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದಾರೆ. ಸಹಜವಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಕೂಡ ಕೋರಿರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅವರು ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ದೊಡ್ಡ ನಾಯಕರು, ಬಿಜೆಪಿ ಸಂಸದರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಬಹುದೊಡ್ಡ ನಾಯಕ ಅವರು. ಅವರ ಶಕ್ತಿ ನಿಜಕ್ಕೂ ಕೂಡ ಕಾಂಗ್ರೆಸ್ ಅವ್ರಿಗೂ ಸಹ ಗೊತ್ತಿದೆ. ಯಾಕೆಂದರೆ ಅವರ ಕಾಂಗ್ರೆಸ್ಸಿಂದ ಹೋದ ಸಂದರ್ಭದಲ್ಲಿ ಆದಂಥ ಡ್ಯಾಮೇಜ್ಗಳನ್ನು ಕೂಡ ಸಿದ್ದರಾಮಯ್ಯರಿಗೆ ಭಾಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಹೀಗಾಗಿಯೇ ಏನೋ ಈ ಬಾರಿ ಲೋಕಸಭಾ ಚುನಾವಣೆಗೆ ಅವರ ಎಳೆಯ ಡಾಕ್ಟರ್ ಮೋಹನ್ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಅವರಿಗೆ ಟಿಕೆಟ್ ಸಿಗುತ್ತೆ ಅಂತಲೇ ತಿಳ್ಕೊಂಡಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಈ ಬಾರಿ ಬಾಲರಾಜ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಒಂದಷ್ಟು ಅಸಮಾಧಾನ ಅಂತಂದರೆ ಅಂದರೆ ಟಿಕೆಟ್ ನಮ್ಮ ಕುಟುಂಬಕ್ಕೆ ಕೊಡಲಿಲ್ಲ, ಆದರೂ ಕೂಡ ಸೌಜನ್ಯಕ್ಕಾದರೂ ಕೂಡ ನನ್ನ ಜೊತೆ ಮಾತನಾಡಬೇಕಿದ್ದು ಬಿಜೆಪಿ ಹೈಕಮಾಂಡ್. ಈ ಒಂದು ನಿರ್ಲಕ್ಷ್ಯವನ್ನು
ನಿಜಕ್ಕೂ ಸಹಜವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಸಹಿಸೋದಿಲ್ಲ. ಯಾಕೆಂತಂದರೆ 2013 ಕೂಡ ಏನೋ ಸಂಪುಟ ಪುನರಚನೆ ಸಂದರ್ಭದಲ್ಲೂ ಕೂಡ ಏಕಾಏಕಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈ ಬಿಟ್ಟಿದ್ರು. ಆಗಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳ್ತಾ ಇದ್ದು ಸೌಜನ್ಯಕ್ಕೆ ನನ್ನ ಕರೆದು ಸಂಪುಟದಿಂದ ಕೈ ಬಿಡ್ತಾ ಇದ್ದಾರೆ ಮಾತನ್ನು ಹೇಳಿದೆ, ನಾನೇ ರಾಜೀನಾಮೆ ಕೊಡ್ತಾ ಇದ್ದೆ ಅಂತೇಳಿ ಅವರು ಪಕ್ಷವನ್ನು ಬಿಟ್ಟು ಬಂದರು. ಅದಾದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಸೊ ಅದೇ ರೀತಿ ಈಗಲೂ ಕೂಡ ಸಾಕಷ್ಟು ಬೇಸರವನ್ನು ತಮ್ಮ ಆಪ್ತರ ಬಳಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ದಲಿತ ಸಮುದಾಯದ ಮತಗಳು ಇರುವ ಕಾರಣಕ್ಕಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.